ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ 2 ಸ್ಟೆಪ್ಪಲ್ಲಿ ಸ್ಯಾರಿ ಯಾವ ರೀತಿ ಉಡಿಸೋದು, ಹಾಗೆ ಅಲಂಕಾರನ ಯಾವ ರೀತಿ ಮಾಡೋದು ಮತ್ತು ಮಡಲಕ್ಕಿನ ಯಾವ ರೀತಿ ರೆಡಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ದೇವಸ್ಥಾನದ ಪುರೋಹಿತರ ಸಹಾಯದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೋ ಅವರು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಮೊದಲನೇದಾಗಿ ಪೂಜೆಗೆ ಏನೇನು ವಸ್ತು ಬೇಕು, ಹಾಗೆ ಮಡ್ಲಕ್ಕಿಗೆ ಏನೇನು ವಸ್ತು ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಿಂದಿಗೆ, ಹಾಗೆ 3 ಎಳೆ ಇರುವ ಅರಿಶಿಣದ ದಾರದುಂಡೆ, ಹಾಗೆ 2 ಅಡಿ ಇರುವ ಒಂದು ಕಡ್ಡಿ, ಮತ್ತು ಸೀರೆ, ಪಂಚೆ, ಅಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ಮಾವಿನ ಎಲೆ, ಅರಿಶಿಣ ಕೊಂಬು, ಅರಿಶಿಣ ಕುಂಕುಮ, ಬಳೆ ಬಂಗಾರ, ಎಲೆ ಅಡಿಕೆ, ಬಟ್ಟಲ ಅಡಿಕೆ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಕೆಂಪಲ್ ಸಕ್ಕರೆ, ಟೈಮ್ ದಾರ, ಬಾಳೆ ಎಲೆ ಇಷ್ಟನ್ನು ಸಹ ರೆಡಿ ಮಾಡಿ ಇಟ್ಟುಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಯಾವ ರೀತಿ ಬಿಂದಿಗೆಗೆ ದಾರವನ್ನು ಸುತ್ತುವುದಂತ ನೋಡೋಣ. ಮೊದಲು ಕಂಠಕ್ಕೆ 3 ಸುತ್ತು ದಾರವನ್ನು ಸುತ್ತಿ ನಂತರ ಗ್ಯಾಪ್ ಬಿಟ್ಟು ಈ ಥರ ಸುತ್ತಕೊಳ್ಬೇಕು. ಹತ್ರಕ್ಕೆ ಸುತ್ತಬೇಡಿ, ಈ ಥರ ಗ್ಯಾಪ್ ಬಿಟ್ಟು ಏನು ಸುತ್ತಿದ್ದಾರೆ ನೋಡಿ ಆ ರೀತಿ ಸುತ್ಕೊಬೇಕು. ನಂತರ ಮತ್ತೆ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮತ್ತೆ ಫಿಲಪ್ ಮಾಡ್ಕೊತಾ ಹೋಗಬೇಕು. ನೋಡ್ತಾ ಇದ್ರಲ್ಲ ಯಾವ ರೀತಿ ಸುತ್ತುತ್ತಾ ಇದ್ದಾರೆ ಅಂತ. ಮತ್ತು ಫ್ರೆಂಡ್ಸ್, ನಾವು ಬಿಂದಿಗೆಗೆ ದಾರವನ್ನು ಏನು ಸುತ್ತಾ ಇದ್ದೀವೋ ಅದು ಹಳದಿ ಕಲರೇ ಆಗಬೇಕು ಅಂತ ಏನಿಲ್ಲ. ವೈಟ್ ಕಲರ್ ದಾರದುಂಡೆ ಇರುತ್ತಲ್ಲ, ಸೊ ಅದನ್ನು ಸಹ ಬಿಂದಿಗೆಗೆ ಸುತ್ಬೋದು. ಅದು ಎಷ್ಟು ಎಳೆ ಅಂದರೆ 3 ಎಳೆ ಅಥವಾ 5 ಎಳೆ ದಾರದುಂಡೆನ ನೀವು ಸುತ್ಕೋಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಸುತ್ತಿದ್ರು ಅಂತ. ನಂತರ ಲಾಸ್ಟಿಗೆ ಬಿಂದಿಗೆ ಕಂಠ ಏನಿದೆ ಅದಕ್ಕೆ 3 ಸುತ್ತು ಈ ಥರ ಸುತ್ತಿ ಗಂಟನ್ನು ಹಾಕಿ ಕಟ್ ಮಾಡಿಕೊಂಡ್ರು. ಸೊ ಬಿಂದಿಗೆಗೆ ದಾರವನ್ನು ಸುತ್ತಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪು ಕಡ್ಡಿ ಅಂತ ನಾನು ಹೇಳಿದ್ನಲ್ಲ, 2 ಅಡಿ ಕಡ್ಡಿ. ಸೊ ಆ 2 ಅಡಿ ಕಡ್ಡಿಗೆ ಗಂಟನ್ನು ಹಾಕಿಕೊಂಡು ತೈನ್ ದಾರ ಸಹಾಯದಿಂದ ಗಂಟನ್ನು ಹಾಕ್ಕೊಂಡು ಈ ಥರ ಬಿಂದಿಗೆ ಕಂಠದ ಮಧ್ಯ ಕರೆಕ್ಟಾಗಿ ನೋಡ್ಕೊಂಡಿಟ್ಟು ಅದಕ್ಕೆ ಟೈಟಾಗಿ ಈ ಥರ ಕಟ್ಕೋಬೇಕು. ತೈನ್ ದಾರ ಸಹಾಯದಿಂದ ಈ ಥರ ಟೈಟಾಗಿ ಕಟ್ಟೋದ್ರಿಂದ ನಾವು ಎಷ್ಟೇ ಹೂವನ್ನು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಹಾಕ್ತೀವಲ್ಲ ಆವಾಗ ಏನೂ ಸಹ ಆಗೋಲ್ಲ. ಈ ಥರ ಟೈಟಾಗಿ ಬಿಂದಿಗೆಗೆ ಕಡ್ಡಿಯನ್ನು ಮಧ್ಯಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಏನು ಕಟ್ತಾ ಇದ್ದಾರೋ ಅದೇ ರೀತಿ ನೀವು ಕಟ್ಕೊಂಡ್ರೆ ಒಂದು ಚೂರು ಸಹ ಅಲ್ಗಾಡಲ್ಲ, ಟೈಟಾಗಿ ಕೂತಿರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ರು ಅಂತ. ಫಸ್ಟ್ ಕಡ್ಡಿಗೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಮಧ್ಯಕ್ಕೆ. ನಂತರ ಬಿಂದಿಗೆ ಮಧ್ಯಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಸಮಕ್ಕೆ ಇಟ್ಟು ಕಡ್ಡಿಯನ್ನು ತೈನ್ ದಾರ ಅಂತ ನಾವೇನು ಹೇಳಿದ್ನೋ ಅದರಲ್ಲಿ ಈ ಥರ ಆ ಕಡೆ ಒಂದು ರೌಂಡ್ ಈ ಥರ ತಗೊಂಡು ಬಿಂದಿಗೆ ಕಂಠ ಏನಿದೆ ಅದರ ಸುತ್ತು ಒಂದು ರೌಂಡ್ ಬಂದು ಮತ್ತೆ ಈ ಕಡೆ ಸೈಡ್ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಹಿಂದೆಯಿಂದ ತಗೊಂಡು ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲಿ ಯಾವ ರೀತಿ ಸುತ್ತುತ್ತಾ ಇದ್ದಾರೆ ಅಂತ. ಸೊ ಅದೇ ರೀತಿ ನೀವು ತೈನ್ ದಾರದಲ್ಲಿ ಟೈಟಾಗಿ, ಇದೇ ಮೇಯ್ನು, ಟೈಟಾಗಿ ಗಂಟನ್ನು ಹಾಕೊಬೇಕು. ಸೊ ನೀವು ಎಷ್ಟು ಥರ ಹೂವು ಸಹ ಹಾಕಿದ್ರೂ ಸಹ ನೀಟಾಗಿ ಹಂಗೆ ಕೂತಿರುತ್ತೆ. ಸೊ ಕಡ್ಡಿನ ಬಿಂದಿಗೆಗೆ ಟೈಟಾಗಿ ಕಟ್ಕೋಬೇಕು. ಸೊ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ರು ಅಂತ. ಈ ರೀತಿ ಟೈಟಾಗಿ ಕಟ್ಟಿ ಲಾಸ್ಟಿಗೆ ಈ ರೀತಿ ಗಂಟನ್ನು ಹಾಕ್ಕೊಂಡು ಇಟ್ಕೊಳೋದು. ಸೊ ಸೆಕೆಂಡ್ ಸ್ಟೆಪ್ ಮುಗೀತು. ಫಸ್ಟು ಒಂದು ಬಿಂದಿಗೆಗೆ ಹಳದಿ ಕಲರ್ ದಾರದುಂಡೆನ ಸುತ್ತಿದ್ದಾಯಿತು. ನೆಕ್ಸ್ಟು ಒಂದು ಕೋಲನ್ನು ಇಟ್ಟು ಅದನ್ನು ಟೈಟಾಗಿ ಕಟ್ಟಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪು ಬಿಂದಿಗೆ ಒಳಗಡೆ ನೀರನ್ನು ಹಾಕೋದು. ಸೊ ಕಂಠ ಅಂತ ಏನಿದೆ ನೋಡಿ ಬಿಂದಿಗೆದು, ಸೊ ಅಲ್ಲಿವರೆಗೂ ನೀರನ್ನು ತುಂಬಿಸ್ಕೋಬೇಕು. ಕಂಠದವರೆಗೆ ಅಷ್ಟೇ ನೀರು ಹಾಕಬೇಕು ಫ್ರೆಂಡ್ಸ್. ಕಂಠದ ಮೇಲ್ವರೆಗೂ ಹಾಕಿದ್ರೆ ಕಾಯಿ ಇಡ್ತೀವಲ್ಲ ತೆಂಗಿನಕಾಯಿ, ಸೊ ಆ ಕಾಯಿ ಇಟ್ಟಿದ ತಕ್ಷಣ ನೀರೆಲ್ಲ ಹೊರಗಡೆ ಬರಬಾರ್ದು. ಸೊ ಹಾಗಾಗಿ ಕಂಠ ಅಂತ ಏನಿದೆಯೋ ಅಲ್ಲಿವರೆಗೂ ಮಾತ್ರ ನೀರು ತುಂಬಿಸ್ಕೊಂಡು ಇಟ್ಕೊಳೋದು. ಬಿಂದಿಗೆಗೆ ನೀರು ತುಂಬಿಸಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪು, ನಾನಿಲ್ಲಿ ಆಚೆ ಕುಂಡಿಸೋದ್ರಿಂದ ಟಿಪಾಯ್ ಮೇಲೆ ಒಂದು ಪಂಚೆಯನ್ನು ಹಾಸಿ ನಂತರ ಅದ್ರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಬಾಳೆ ಎಲೆಯನ್ನು ಪೂರ್ವ ಅಥವಾ ಉತ್ತರ ಕಡೆಗೆ ಬಾಳೆ ಎಲೆಯನ್ನು ಹಾಕಬೇಕು. ಬಾಳೆ ಎಲೆ ಹಾಕಿದ ನಂತರ
ಒಂದು ತಟ್ಟೆಯಲ್ಲಿ ಈ ಥರ ಅಕ್ಕಿಯನ್ನು ಹಾಕಿ ಅದರ ಮೇಲಿಟ್ಟು ನಂತರ ಅದರೊಳಗಡೆ ಅಕ್ಕಿ ಒಳಗಡೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಅಕ್ಕಿ ಒಳಗಡೆ ಮಂತ್ರವನ್ನು ಬರೆದು ನಂತರ ಬಿಂದಿಗೆಯನ್ನು ಮಧ್ಯಕ್ಕೆ ಕರೆಕ್ಟಾಗಿ ಕುಂಡಿಸಿದ್ರು. ಸೊ ಬಿಂದಿಗೆ ಕುಂಡಿಸಿದ ನಂತರ ಸೀರೆಯನ್ನು ಉಡಿಸುವುದು. ಸ್ಯಾರಿನ ಈ ಥರ ಇಟ್ಕೊಂಡು 2 ಕೈಯಲ್ಲೂ ಈ ಥರ ಫೋಲ್ಡ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗೋದು. ನಮಗೆ ಹೆಣ್ಮಕ್ಳಿಗೆ ಏನು ಈ ರೀತಿ ಆಗಲ್ವೋ ಫೋಲ್ಡ್ ಮಾಡೋಕ್ಕೆ, ಸೊ ಅಡೆನ ನೀಟಾಗಿ ಒಂದು ಚಾಪೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಸ್ಯಾರಿನ ಹಾಕಿ ಒಂದೊಂದಾಗಿ ಫೋಲ್ಡ್ನ ಮಾಡ್ಕೊಂಡು ಹೋಗಿ ಪಿನ್ನ ಹಾಕ್ಕೊಂಡು ಅಥವಾ ಏನು ಕ್ಲಿಪ್ ಅಂತೀವಿ ಅದನ್ನು ಹಾಕ್ಕೊಂಡು ನೀವು ಅದರ ಸಹಾಯದಿಂದ ಸಹ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಈ ಥರ ನೋಡ್ತಾ ಇದ್ದೀರಲ್ಲ ಪುರೋಹಿತರು ಯಾವ ರೀತಿ ಮಡಿಸ್ತಾ ಇದ್ದಾರೆ ಅಂತ 2 ಕೈಯಲ್ಲೂ ಸಹ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗೋದು. ಈ ರೀತಿ ಮಾಡೋದ್ರಿಂದ ಪುರೋಹಿತರು ಏನು ಹೇಳ್ತಾರೆ ಅಂದರೆ, ನಾವು ಅಡೆ ಕೂತ್ಕೊಂಡು ಫೋಲ್ಡ್ ಮಾಡಿಕೊಂಡು ಹೋಗೋದ್ರಿಂದ ಅಷ್ಟು ನೀಟಾಗಿ ಒಂಥರ ಕುಚ್ಚು ಕೂತ್ಕೊಂಡಂಗೆ ನೆರಿಗೆ ಕೂತ್ಕೊಳಲ್ಲ. ಈ ರೀತಿ ನೀವು ಟೈಟಾಗಿ 2 ಕೈಯಲ್ಲೂ ಸಹ ಸೀರೆನ ಹಿಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗ್ರಿ. ಎಷ್ಟು ಚೆನ್ನಾಗಿ ಕುಚ್ಚು ಕೂತಿರೋಂಗೆ ಆ ನೆರಿಗೆಗಳು ಏನಿದೆಯೋ ಅದನ್ನು ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟು ಸೆರಗಂತ ನಾವೇನು ಹೇಳ್ತೀವಿ ಅದನ್ನು ಒಂದು ಅಷ್ಟು ಸೆರಗನ್ನ ಬಿಟ್ಬಿಟ್ಟು ಇಷ್ಟು ಫೋಲ್ಡ್ ಮಾಡಿಕೊಂಡು ನಂತರ ಟೈಟಾಗಿ ತೈಂಡಾರ ಸಹಾಯದಿಂದ ಟೈಟಾಗಿ ಈ ಕಡೆ ಮತ್ತು ಆ ಕಡೆ 2 ಸೈಡೂ ಸಹ ಟೈಂಡರ ಸಹಾಯದಿಂದ ಟೈಟಾಗಿ ಗಂಟನ್ನು ಹಾಕೊಬೇಕು. ನೋಡಿದ್ರೆ ಬಿಚ್ಚೋ ಥರ ಗಂಟು ಹಾಕಬೇಕು. ಸೊ ಅದನ್ನು ಲಾಸ್ಟಿಗೆ ಆ ಗಂಟನ್ನ ಬಿಚ್ಚಬೇಕು. ಸೊ ಹಾಗಾಗಿ ಬಿಚ್ಚೋ ಥರ ಜೀರ್ಗುಂಡ್ಕೆನ ಅಂತ ನಾವೇನು ಹೇಳ್ತೀವಿ ಆ ಥರ ಒಂದು ಗಂಟನ್ನು ಸಹ ಹಾಕ್ಕೊಂಡು ನಂತರ ನೋಡ್ತಾ ಇರ್ರಿ ಇಲ್ಲಿ ಆ ಥರ ಹಿಡ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ, ಮಧ್ಯಕ್ಕಲ್ಲ ಇದು 2 ಸ್ಟೆಪ್ ಅಲ್ವಾ, ಒಂದು ಮುಕ್ಕಾಲು ಭಾಗದಲ್ಲಿ ಈ ಥರ ಹಿಡ್ಕೊಂಡು ಫೋಲ್ಡ್ ಮಾಡಬೇಕು. ಸ್ವಲ್ಪ ಮುಂದಕ್ಕೆ ಬರಬೇಕು, ಹಿಂದಕ್ಕೆ ತೊಗೊಬೇಡಿ, ಮುಂದಕ್ಕೆ ಫೋಲ್ಡ್ ಮಾಡ್ಕೊಬೇಕು, ಇಲ್ಲಾಂದರೆ ಉಲ್ಟಾ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಟ್ವಿಸ್ಟ್ ಮಾಡಿದ್ರು ಅಂತ, ಆ ರೀತಿ ಟ್ವಿಸ್ಟ್ ಮಾಡಿ ಮುಂದಕ್ಕೆ ಹಿಡ್ಕೊಬೇಕು. ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ. ಸೊ ಈ ರೀತಿ ಹಿಡ್ಕೊಂಡು ಸೆರಗನ್ನ ಈ ಕಡೆ ಬಿಡಬೇಕು. ನೋಡಿ ಆ ರೀತಿ ಕೈಯಲ್ಲಿ ಹಿಡ್ಕೊಂಡು ನಂತರ ಫೋಲ್ಡ್ ಮಾಡ್ತಾರೆ. ನೋಡಿ ನೋಡಿ ಅಷ್ಟೇ, ಮುಂದಕ್ಕೆ ತಗೊಬೇಕು. ನೋಡಿ ಈ ರೀತಿ ಮುಂದಕ್ಕೆ ತಗೊಬೇಕು. ಸೊ ಇದೇ ಮೇನ್ ಪಾಯಿಂಟ್, ಇದೆ ನೋಡ್ಕೊಬೇಕು. ನೀವಿಲ್ಲಾಂದರೆ ಅದು ನೀಟಾಗಿ ಮಾಡಲಿಲ್ಲ ಅಂದರೆ ಅದೇನಾಗ್ಬಿಡುತ್ತೆ, ಉಲ್ಟಾ ತೊಗೊಂಡ್ಬಿಡ್ತದೆ, ಉಲ್ಟಾ ಬಂದುಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಮಾಡ್ಕೊಬೇಕು. ಫಸ್ಟ್ನೇದು ಸ್ವಲ್ಪ ಅಡಿಗಿರಬೇಕು, ಸೆಕೆಂಡ್ ಒನ್ ಈ ರೀತಿ ಮೇಲಕ್ಕಿದ್ರೆ 2 ಸ್ಟೆಪ್ಪು ಚೆನ್ನಾಗಿ ಬರುತ್ತೆ. ಸೊ ಐನೋರು ನೋಡ್ತಾ ಇರ್ಬೋದು ಈ ರೀತಿ ತೆಗೆದ್ರು, ಮತ್ತು ಗಂಟು ಹಾಕಿದ್ವಲ್ಲ ಅದನ್ನು ತೆಗೆದು ಒಂದೇಳೆ ಫಸ್ಟ್ನೇ ಎಳೆ ಏನಿದೆ ಅದನ್ನು ಮೇಲಕ್ಕೆ ಕಡ್ಡಿ ಮೇಲಕ್ಕೆ ಎತ್ಕೊಂಡು ನಂತರ ಒಂದು ಪಿನ್ ಸಹಾಯದಿಂದ ಪಿನ್ನನ್ನು ಹಾಕ್ತಾಯಿದ್ದಾರೆ. ನೋಡಿ ಅಲ್ಲಿ ಪಿನ್ನನ್ನು ಹಾಕ್ತಾಯಿದ್ದಾರೆ, ಜರುಗಬಾರ್ದಲ್ವ ಅಡಿಕೆ, ಹಾಗಾಗಿ ಒಂದು ಪಿನ್ನನ್ನು ಹಾಕ್ತಾಯಿದ್ದಾರೆ. ನೋಡಿ ಅಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಫ್ರೆಂಡ್ಸ್, ನಾನು ಎಲ್ಲಿ ಹೇಳಿದ್ನೋ ಟ್ವಿಸ್ಟ್ ಮಾಡಿದ್ರಲ್ಲ ಅವರು ಸ್ಯಾರಿದು, ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನೀವು ಅದನ್ನೊಂದು ನೋಡಿಕೊಂಡ್ರೆ ಸೀರೆ ತುಂಬಾ ಈಸಿ ಫ್ರೆಂಡ್ಸ್. ಈ ಸೀರೆ ಡಬಲ್ ಸ್ಟೆಪ್ ತುಂಬ ಕಷ್ಟ ಅಂತೀವಿ, ಸೊ ಅಲ್ವೇ ಅಲ್ಲ, ತುಂಬ ಈಸಿಯಾಗಿ ಉಡಿಸ್ಬೋದು ಸೀರೆನ. ಸೊ ಆ ಕಡೆ ಸೈಡ್ ಎತ್ಕೊಂಡು ಒಂದು ನೆರಿಗೆನ ಫಸ್ಟ್ ಒಂದು ನೆರಿಗೆ ಏನಿದೆ ಆ ಕಡೆ ಎತ್ಕೊಂಡು ಪಿನ್ನನ್ನು ಹಾಕಿದ್ರು. ನೆಕ್ಸ್ಟ್ ಈ ಕಡೆ ಸೆರ್ಗ್ ಅಂತ ಏನಿದೆ ಅದನ್ನು ಫೋಲ್ಡ್ ಮಾಡಿ ಪಿನ್ ಮಾಡ್ತಾ ಇದ್ದಾರೆ. ಸೊ ಸೆರ್ಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡಿಕೊಂಡು ನಂತರ ಅಮ್ಮನವ್ರಿಗೆ ಹಿಂದೆ ಕೋಲು ಈ ಕಡೆ ಸೈಡ್ ಇರುತ್ತಲ್ಲ ಅದ್ರ ಹಿಂಬದಿಯಿಂದ ತಗೊಂಡು ಕಂಠದ ಹಿಂದೆಯಿಂದ, ಸೊ ನೋಡಿ ಕಂಠದ ಹಿಂದೆ ಈ ರೀತಿ ಮೇಲಕ್ಕೆ ಬರುತ್ತೆ ಅಂತ ಅನ್ನೋದಾದರೆ ಹಿಂದೆ ನಾವು ಸೀರೆನ ಕಟ್ಟಿದ್ವಲ್ಲ ಅದೇ ಒಂದು ದಾರ ಇರುತ್ತಲ್ಲ ಅದರಲ್ಲಿ ಈ ಥರ ಗಂಟನ್ನು ಹಾಕೊಬೋದು. ನೋಡಿ ಕಟ್ತಾ ಇದ್ದಾರೆ. ಸೊ ಹಿಂದೆ ಅದು ಮೇಲಕ್ಕೆ ಬರ್ತಾ ಇರ್ತದೆ ಅಂತೀವಲ್ಲ, ಅದ್ರ ಬದಲು ಹಿಂದಕ್ಕೆ ನಾವು ಸೀರೆನ ಏನು ಕಟ್ಟಿದ್ವಲ್ಲ ಅದೇ ಒಂದು ದಾರದಲ್ಲಿ ಈ ಥರ ಕಟ್ಕೊಬೇಕು. ಸೊ ಅದನ್ನು ನೀಟಾಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್ ಕಟ್ಟಿದ್ರು. ನಂತರ ಇಲ್ಲಿ ಕೋಲ್ ಅಂತ ಏನಿದೆ ಅದನ್ನು ಫಿಲಪ್ ಮಾಡ್ತಾಯಿದ್ದಾರೆ ಒಂದು ಸೆರಗಲ್ಲಿ. ಸೊ ಹಿಂದೆಯಿಂದ ಏನು ಬಂದಿದೆ ಅದನ್ನು ನೀಟಾಗಿ ಇದೇ ರೀತಿ ಹಿಂಗೆ ಬಿಟ್ಬಿಡೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಪಿನ್ ಮಾಡ್ಕೊಬೋದು, ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಇಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಅಮ್ಮನವ್ರಿಗೆ ಸೀರೆ 2 ಸ್ಟೆಪ್ಪಲ್ಲಿ
ಉಡಿಸ್ಬೋದು. ತುಂಬಾ ಈಸಿ, ಕಷ್ಟ ಅಂತ ಏನೂ ಇಲ್ಲ. ತುಂಬ ಈಸಿಯಾಗಿ ಕಾಟನ್ ಸೀರೆ ಅಥವಾ ಬಾರ್ಡ್ರ್ ಸೀರೆ, ರೇಷ್ಮೆ ಸ್ಯಾರಿ, ನೀವು ಯಾವುದ್ರಲ್ಲಿ ನಿಮ್ಗೆ ಯಾವ್ದು ಅನುಕೂಲನೋ. ಕಾಟನ್ ಸೀರೆಯಲ್ಲಂತೂ ಇನ್ನೂ ಕುಚ್ಚು ಕುತ್ಕೊಂಡಂಗೆ ಕುತ್ಕೊಳ್ಳುತ್ತೆ. ಏನದು ನೆರಿಗೆ ಅಂತ ನಾವೇನು ಹೇಳ್ತೀವಿ, ಅದು ಇನ್ನೂ ಸೂಪರಾಗಿ ಬರುತ್ತೆ. ಕಾಟನ್ ಸೀರೆ, ರೇಷ್ಮೆ ಸೀರೆ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ಮಲ್ಲಿಗೆ ಪೋಣಿಸ್ದಂಗೆ ಯಾವ ರೀತಿ ನೆರಿಗೆ ಇರುತ್ತೋ ಅದೇ ರೀತಿ ಕಾಣಿಸ್ತಾ ಇರುತ್ತೆ. ಒಳ್ಳೆ ಸೂಪರಾಗಿ ನೋಡೋಕ್ಕೆ ಅದೊಂದು ಅಮ್ಮನವ್ರಿಗೆ ಆ ಒಂದು ನೆರಿಗೆಯಿಂದನೇ ದೇವಿ ಅಲಂಕಾರ ಸೂಪರಾಗಿ ಕಾಣೋದು ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಐನೂರು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ನೋಡಿ. ಲಾಸ್ಟಿಗೆ ಮತ್ತು 2ನೇ ಸ್ಟೆಪ್ ಏನಿದೆ ಅದರದ್ದು ಗಂಟು ನಾವೇನು ಹಾಕಿದ್ವಿ ಅದನ್ನು ತೆಗೆದು ಆ ನೆರಿಗೆ ಎಲ್ಲ ನೀಟಾಗಿ ಸಮಕ್ಕೆ ಮಾಡ್ಕೊಬೇಕು. ಸೊ ಚೆನ್ನಾಗಿ ಕೂರಂತೆ ಮಾಡ್ಕೊಳೋದು. ನೆಕ್ಸ್ಟ್ ಮೇಲ್ಗಡೆ ನೆರಿಗೆದೇನಿತ್ತೋ ಅದರಲ್ಲಿ ಲಾಸ್ಟ್ನೇ ನೆರಿಗೆ ಏನಿದೆ ಅದನ್ನು ಎತ್ಕೊಂಡು ಅಲ್ಲಿ ಕಂಠದ ಮುಂದೆ ಒಂಚೂರು ಆ ದಾರಕ್ಕೇನಿದೆ ಅಲ್ಲಿಗೆ ಸಿಗಿಸ್ತಾ ಇದ್ದಾರೆ. ಸೊ ಹಿಂಗೆ ಎತ್ಕೊಂಡು ಆ ಕಡೆಯಿಂದ ಒಂದು ನೆರಿಗೆ, ಈ ಕಡೆಯಿಂದ ಒಂದು ನೆರಿಗೆ, ಚೆನ್ನಾಗಿ ಹಿಂಗೆ ಕಾಣುತ್ತೆ ನೆರಿಗೆ ಎಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ನೋಡಿ, ಆ ನೆರಿಗೆ ಎಲ್ಲ ಮತ್ತೆ ಸರ್ವ್ ಮಾಡ್ಕೊಳೋದು ಇಷ್ಟೇ ಅಮ್ಮನವ್ರಿಗೆ. 2 ಸ್ಟೆಪ್ಪಲ್ಲಿ ತುಂಬಾ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ಥರ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದೇವ್ರ ಮನೆಗೆ ಕುಂಡಿಸಿದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಆಚೆ ಕುಂಡಿಸಿದ್ರು ಅಷ್ಟೇ ಟಿಪಾಯಿ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದೆಲ್ಲ ಸೀರೆ ಇದೆಲ್ಲ ಆದಮೇಲೆ ನಂತರ ಬಿಂದಿಗೆ ಒಳಗಡೆಗೆ ಏನೇನು ಹಾಕೋದು ಅಂತ ನಿಮಗೆ ಹೇಳಿಬಿಡ್ತೀನಿ. ಮೊದಲನೇದಾಗಿ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಬಟ್ಲಡಿಕೆ, ಗೋಡಂಬಿ ಮತ್ತು ಕೆಂಪು ಕಲ್ಸಕ್ಕರೆ, ಹಾಗೆ ದ್ರಾಕ್ಷಿ, ಖರ್ಜೂರ ಮತ್ತು ₹1 ಕಾಯಿನ್ ಮತ್ತು ಹಾಲು ಮತ್ತು ತುಪ್ಪ. ಇಷ್ಟು 9 ಥರ ಅಥವಾ 5 ಥರ ಈ ಥರ ಬಿಂದಿಗೆ ಒಳಗೆ ಹಾಕೋದು. ನಾನು ಇಷ್ಟು ಐಟಮ್ನ ತೋರಿಸಿದ್ದೀನಿ. ಸೊ ನೀವು ಅದರಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ 5 ಥರ 9 ಥರ ಈ ಥರ ಹಾಕ್ಬೋದು. ಕಳಸದೊಳಗೆ ಇಷ್ಟು ಐಟಮ್ನ ಹಾಕಿ ನೆಕ್ಸ್ಟು ಮಾವಿನ ಎಲೆಯನ್ನು ಇಡೋದು. ಸೊ ಮಾವಿನ ಎಲೆ ಇಡ್ತಿದ್ದಂಗೆ ಏನು ಕಳಿಯ ಬರುತ್ತೆ ನೋಡಿ ದೇವಿಗೆ. ಸೊ ಮಾವಿನ ಎಲೆ ಇಡೋದು. ಮಾವಿನ ಎಲೆ ಇಲ್ಲ ಅಂದರೆ ವೀಳ್ಯದೆಲೆನೂ ಸಹ ಇಡ್ಬೋದು. ಸೊ ಎಲೆನ ಇಟ್ಟು ನಂತರ ಕಾಯಿ ಅಂತ ಏನಿದೆ ಅದರಲ್ಲಿ ಕಣ್ಣನ್ನು ಕಾಣಿಸ್ಬಾರ್ದು, ಕಾಯಲ್ಲಿ ಕಣ್ಣು ಕಾಣಿಸ್ಬಾರ್ದು. ಆ ಕಾಯಿನ ತಗೊಂಡು ಜುಟ್ಟೊಂಚೂರು ಉದ್ದಕ್ಕೆ ಬಿಟ್ಟು ನಂತರ ಅದಕ್ಕೆ ನೀರಲ್ಲಿ ನೆನೆಸಿ ನಂತರ ಅರಿಶಿನವನ್ನು ತಿಕ್ಕಿ ಅದಕ್ಕೆ ಕುಂಕುಮವನ್ನು ಇಡ್ತಾ ಇದ್ದಾರೆ. ಸೊ ಕುಂಕುಮ ಇಟ್ಟು ನಂತರ ಕಳಸದೊಳಗೆ ಕುಂಡಿಸೋದು ಕಾಯಿನ. ನೋಡಿದ್ರಲ್ಲ ಯಾವ ರೀತಿ ಕುಂಡಿಸಿದ್ರು ಅಂತ. ಸೊ ನಮ್ಮ ಹತ್ರ ಮುಖವಾಡ ಇಲ್ಲ ಅಂದರೆ ಕಾಯಿಗೆ ನೀಟಾಗಿ ರೆಡಿ ಮಾಡಿ ನೋಡಿ ಆ ಥರ ಉದ್ದಕ್ಕೆ ಕುಂಕುಮವನ್ನು ಇಡಬೇಕು. ಇದು ಬೆಳ್ಳಿ ಮುಖವಾಡ ಅಥವಾ ದೇವ್ರ ಮುಖವಾಡ ಅಂತ ಏನಂತೀವಿ ನಾವು, ಅದು ಇರಲಿಲ್ಲ ಅಂದರೆ ಈ ರೀತಿ ಕಾಯಿಗೆ ಉದ್ದಕ್ಕೆ ಕುಂಕುಮ ಇಟ್ಟು ಅರಿಶಿನ ತಿಕ್ಕಿ ನೋಡಿ ಇಟ್ಟರೂ ಸಹ ಎಷ್ಟು ಕಳಕಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಅಂತ. ಸೊ ಇಷ್ಟಿಟ್ರೇ ಸಾಕು, ಸೂಪರಾಗಿ ಕಾಣಿಸುತ್ತೆ. ಸೊ ಮುಖವಾಡನೇ ಇರಬೇಕು ಅಂತ ಏನಿಲ್ಲ. ಸೊ ಕಳಶ ಇಟ್ಟು ಅದಕ್ಕೆ ಕಾಯಿ ಇಟ್ಟು ಎಲೆ ಇಟ್ಟು ಸೀರೆ ಉಡಿಸಿದ್ರೆ ಅದೇ ಒಂದು ಕಳೆಯ ದೇವಿಗೆ. ಸೊ ಇಷ್ಟ ಆಯಿತು. ನಂತರ ಮುಖವಾಡ ಇರೋರು ಮುಖವಾಡನ ಇಟ್ಟು, ಮುಖವಾಡ ಏನಾನ ಸರಿಯಾಗಿ ಕುಂತ್ಕೊತಾ ಇಲ್ಲ ಅಂದರೆ ನೋಡಿ ಈ ಥರ ನ್ಯೂಸ್ ಪೇಪರ್ ಸಹಾಯದಿಂದ ಹಿಂದಕ್ಕೆ ಕಾಯಿ ಮತ್ತು ಮುಖವಾಡ ಮಧ್ಯ ಅಂತ ಏನಿದೆ ಅದ್ರ ಮಧ್ಯೆ ಈ ಥರ ನ್ಯೂಸ್ ಪೇಪರ್ನ ಕುಂಡಿಸಿ ನಂತರ ಇಟ್ಟರೆ ಉದ್ದಕ್ಕೆ ಚೆನ್ನಾಗಿ ಕೂರುತ್ತೆ ಲಕ್ಷ್ಮೀ ಮುಖವಾಡ. ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೋ ನೋಡಿ. ಹಿಂದಕ್ಕೆ ಬಾಗ್ತಾ ಇರ್ತಲ್ಲ, ಸೊ ಹಿಂಗಿರಬಾರ್ದು. ಹಿಂದಕ್ಕೆ ಯಾವತ್ತೇ ಆಗಲಿ ಸ್ಟ್ರೈಟಾಗಿ ಕರೆಕ್ಟಾಗಿರ್ಬೇಕು ಮುಖವಾಡ. ಸೊ ಹಾಗಾಗಿ ಸ್ಟ್ರೈಟಾಗಿರಬೇಕು ಅಂದರೆ ಹಿಂದಕ್ಕೆ ನ್ಯೂಸ್ ಪೇಪರ್ ಸಹಾಯದಿಂದ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ನ್ಯೂಸ್ ಪೇಪರ್ನ ಕಾಯಿ ಮತ್ತು ಮುಖವಾಡ ಮಧ್ಯಕ್ಕೆ ಇಟ್ಟರೆ ಅದು ಸ್ಟ್ರೈಟಾಗಿ ಮುಖವಾಡ ಕೂರುತ್ತೆ. ಸೊ
ಮುಖವಾಡ ಕೂರಿಸಾದ್ಮೇಲೆ ನಮ್ಮ ಹತ್ರ ಏನು ವಾಲೆ ಅಥವಾ ಚಿನ್ನದ ತಾಲಿ ಇದೇನೇನಿದೆಯೋ ಮುಖಕ್ಕೆ ಅಲಂಕಾರ ಮಾಡ್ಕೊಳ್ಳೋದು. ಸೊ ದೇವಿ ಮುಖವಾಡಕ್ಕೆ ಅಲಂಕಾರ ಮಾಡಿರ್ತೀವಿ, ಅದಕ್ಕೆ ವಾಲೆ ಮತ್ತು ತಾಳಿ ಸರ ಇದೇನಾದರೂ ಇದ್ದರೆ ನಿಮ್ಮ ಅನುಕೂಲ ಯಾವುದೇದು ಹಾಕ್ತಿರೋ ಸೊ ಅದನ್ನು ಹಾಕ್ಕೊಬೋದು. ನಂತರ ಈ ಥರ ಅರ್ಶಿನದ ಕೊಂಬು, ಕಾವಲು ಹೊಡೆದಿರೋ ಅರ್ಶಿನದ ಕೊಂಬನ್ನ ತಗೊಂಡು ಅದಕ್ಕೆ 3 ಎಳೆ 5 ಎಳೆ 9 ಎಳೆ ಈ ಥರ 9 ಎಳೆ ದಾರನ ತಗೊಂಡು 3 ಎಳೆ ಇರುತ್ತಲ್ಲ ಅದೇ ದಾರನ 9 ಎಳೆಯಾಗಿ ಮಾಡಿಕೊಂಡು ನಂತರ ಅರ್ಶಿನ ಕೊಂಬಿಗೆ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ನಂತರ ದೇವಿಗೆ ಕೊಳ್ಳಗೆ ಏನಿದೆ ಅದಕ್ಕೆ ಅರ್ಶಿನ ಕೊಂಬನಿಗೆ 3 ಗಂಟೆ ಥರ ಹಾಕ್ಕೊಂಡು ದಾರದಲ್ಲಿ ನಂತರ ದೇವಿಯ ಕೊಳ್ಳಗೆ ಕಟ್ತಾ ಇರೋದು. ಸೊ ನೋಡಿದ್ರಲ್ಲ, ಮಧ್ಯಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಬೇಕು ಫ್ರೆಂಡ್ಸ್. ಆ ಕೊಂಬು ಅರ್ಶಿನದ ಕೊಂಬು ಅಂತ ಏನಂತೀವಿ ಅದು ಮಧ್ಯಕ್ಕೆ ಕರೆಕ್ಟಾಗಿರಬೇಕು. ಸೊ ಅದನ್ನು ನೋಡಿಕೊಂಡು ಹಿಂದಕ್ಕೆ 3 ಗಂಟನ್ನು ಹಾಕೋದು ದೇವಿ ಕೊಳ್ಳಗೆ. ಸೊ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ರು ಅಂತ. ಈ ಥರ ಅರ್ಶಿನದ ದಾರ ಇಲ್ಲ ಅಂದರೆ ತಾಳಿ ದಾರ ಅಂತಲೇ ಗಂಧಿಗೆ ಅಂಗಡಿಲಿ ಸಿಗುತ್ತೆ. ಸೊ ಅದನ್ನು ಸಹ ನೀವು ಕಟ್ಬೋದು. ಇದ್ದರೆ ಈ ಥರ 3 ಎಳೆ ಇದ್ದರೆ ಅದನ್ನು 9 ಎಳೆ ಥರ ಮಾಡಿಕೊಂಡು ಈ ಥರ ಅರ್ಶಿನದ ಕೊಂಬಿಗೆ 3 ಗಂಟೆ ಹಾಕಿ ನಂತರ ಅಮ್ಮನವರ ಕಳಸ ಏನಿದೆ ಅದಕ್ಕೆ ಕುತ್ತಿಗೆ ಅಂತ ಏನಂತೀವಿ ಅದರ ಹಿಂದೆ ಭಾಗಕ್ಕೆ 3 ಗಂಟನ್ನು ಹಾಕಿ ತಾಳಿಯನ್ನು ಕಟ್ಟುವುದು. ನೋಡಿ, ತಾಳಿ ಕಟ್ತಿದ್ದಂಗೆ ಎಷ್ಟು ಕಳೆಯಾಗಿ ಕಾಣುತ್ತೆ ದೇವಿ ಅಂದರೆ ತುಂಬಾ ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂತರ ತಾಳಿಯನ್ನು ಕಟ್ಟಿ ನಂತರ ಗದ್ದಕ್ಕೆ ಅಮ್ಮನವರ ಗದ್ದ ಏನಿದೆ ಅದಕ್ಕೆ ಅರಿಶಿನವನ್ನು ಇಟ್ಟು ನಂತರ ಹಣೆಗೆ ಕುಂಕುಮವನ್ನು ಇಟ್ಟರೆ ನೋಡಿ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇರುತ್ತೆ ಅಮ್ಮನವರು. ಸೊ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಿಮ್ಮ ಅನುಕೂಲ ತಕ್ಕನಾಗೆ ದೇವಿಗೆ ಹೂವು ಯಾವ ರೀತಿ ಆಗುತ್ತೆ, ಎಷ್ಟು ಥರ ಹೂವು ಆಗುತ್ತೆ ಅದನ್ನು ಇಟ್ಟು ನಂತರ ನಾನಿಲ್ಲಿ ಇವಾಗ ವಿಡಿಯೋಗೋಸ್ಕರ ಪ್ಲಾಸ್ಟಿಕ್ ಹಾರ ಅಂತ ಏನಂತೀವಿ ಅದನ್ನು ಇಕ್ಕಿದ್ದೀನಿ, ಅಷ್ಟೇ ಹಾಕಿದ್ದೀನಿ. ಸೊ ನಿಮ್ಮ ಅನುಕೂಲಕ್ಕೆ ಹಬ್ಬಕ್ಕೆ ಎಷ್ಟು ಥರ ಹೂವು, ತುಳಸಿ, ಮಲ್ಲಿಗೆ ಹೂವಿನ ಹಾರ, ಕಮಲ ಹೂವು ಮತ್ತಿತರ ಎಷ್ಟೋ ಪತ್ರೆ ಎಲ್ಲ ತುಳಸಿ ಮತ್ತು ಎಷ್ಟೋ ಥರ ಹೂವು ಸಿಗುತ್ತಲ್ಲ, ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಉದ್ದಕ್ಕೆ ಕಡ್ಡಿ ಕಟ್ಟಿರ್ತೀವಲ್ಲ ಆ ಕಡ್ಡಿಗೆ ಕರೆಕ್ಟಾಗಿ ಹಿಂಗೆ 1 by 1 ಸ್ಟೆಪ್ ಥರ ದೇವಿಗೆ ಹಾಕ್ಬೋದು ಫ್ರೆಂಡ್ಸ್. ಸಖತ್ತಾಗಿ ಕಾಣುತ್ತೆ. ನಂತರ ಆ ಕಡೆ ಈ ಕಡೆ ಒಂದೊಂದು ಕಮಲ ಹೂವನ್ನು ಇಟ್ಟು ಮಧ್ಯಕ್ಕೆ ಒಂದು ಕಮಲ ಹೂವನ್ನು ಇಟ್ಟರೆ ದೇವಿ ಅಲಂಕಾರ. ಕಮಲ ಹೂವು ಅನ್ನೋದು ಲಕ್ಷ್ಮಿಗೆ ತುಂಬ ಪ್ರಿಯ ಅಲ್ವಾ. ಸೊ ಕಮಲ ಹೂವು ಅನ್ನೋದು ಏನಂತೀವಿ ಅದನ್ನು ಸ್ವಲ್ಪ ಮೊಗ್ತರ ಇದ್ದರೆ ಅದನ್ನು ಹರಡಿಸಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ರೆ ಲಕ್ಷ್ಮಿಗೆ ಅದೊಂದು ಕಳಿಯ ನೋಡಿ. ಹಾಗೆ ಕಿರೀಟವನ್ನು ನಾವು ಯಾವ ರೀತಿ ಕುಂಡಿಸ್ತೀವಿ ಅಂದರೆ ಕಿರೀಟ ಇದ್ದರೆ ಇಡ್ಬೋದು. ಸೊ ಇಲ್ಲ ಅಂದರೆ ಹಿಂದೆ ಪ್ರಭಾಳೆ ಥರ ಇವಾಗ ಎಷ್ಟೊಂದು ಥರ ಬಂದಿದೆ ಅದನ್ನು ಸಹ ಇಡ್ಬೋದು. ಹಿಂದೆ ಕಿರೀಟನ ಕೂರಿಸೋದು ಹೇಗೆ ಅಂದರೆ ಹಿಂದಕ್ಕೆ ನಾವು ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅದಕ್ಕೆ ಒಂದು ಕಡ್ಡಿ ಸಹಾಯದಿಂದ ನಿಲ್ಲಿಸಿ ನಾವು ಕಿರೀಟವನ್ನು ಇಟ್ಟಿದ್ದೀವಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ರೆಡಿ ಮಾಡಿದ್ಮೇಲೆ ಅಮ್ಮನವರಿಗೆ ಮಡ್ಲಕ್ಕಿ ಅಥವಾ ಬಾಗಿನ ಸಾಮಾನು ಅಂತ ನಾವು ಏನು ಹೇಳ್ತೀವಿ ಅದನ್ನು ಇಡಬೇಕು ಬಲಭಾಗಕ್ಕೆ. ಸೊ ಅಮ್ಮನವ್ರು ಹೆಂಗೆ ಕುಂಡಿಸಿರ್ತೀವೋ ಅದರ ಬಲಭಾಗಕ್ಕೆ ಬಾಗಿಣದ ಸಾಮಾನನ್ನು ಇಡಬೇಕು. ಅದಕ್ಕೆ ಏನೇನು ಇಡ್ತಿದ್ದೀವಿ ಅಂದರೆ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಎಲೆ, ಅಡಿಕೆ, ಅದಕ್ಕೆ ದಕ್ಷಿಣೆ ಮತ್ತು ಬಾಳೆಹಣ್ಣು, ಬಳೆ, ಬಂಗಾರ, ಹಾಗೆ ಅರಿಶಿನ, ಕುಂಕುಮ, ಅರಿಶಿನದ ಕೊಂಬು, ಬೆಲ್ದಚ್ಚು, ಕಾಯಿ ಮತ್ತು ಬ್ಲೌಸ್ ಪೀಸು ಮತ್ತು ಬಳೆ ಮತ್ತು 2 ಪೀಸ್ ಕೊಬ್ಬರಿ ಬಟ್ಲಿಡಬೇಕು. ಸೊ 2 ಪೀಸ್ ಕೊಬ್ಬರಿ ಬಟ್ಲೊಳಗಡೆನೂ ನಮ್ಮ ಕೈಲಿ ಏನಾನ ದ್ರಾಕ್ಷಿ, ಗೋಡಂಬಿ ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಹಾಕೋದಾದರೆ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕಿ ನಂತರ ಅರಿಶಿನ ಕುಂಕುಮವನ್ನು ಇಟ್ಟು ಬಾಗಿಣದ ಸಾಮಾನನ್ನು ಆ ಅಮ್ಮನವರ ಬಲಭಾಗಕ್ಕೆ ಇಡಬೇಕು. ಸೊ ನೋಡ್ತಾ ಇದ್ರೆಲ್ಲ ಇಟ್ಟಿದ್ದೀವಿ. ಅಲ್ಲಿ ಒಂದೇ ಒಂದು ಕೊಬ್ಬರಿ ಬಟ್ಲು ಇಡಬಾರ್ದು, 2 ಕೊಬ್ಬರಿ ಬಟ್ಲಿಟ್ಟು ಅದ್ರ ತುಂಬಾ ಡ್ರೈ ಫ್ರೂಟ್ಸ್ ಆಗಲಿಲ್ಲ ಅಂದರೆ ಕಡಲೆ ಸಕ್ಕರೆ ಅಂತ ಏನಂತೀವಿ ಆದ್ರೂ ಸಹ ತುಂಬಿಬಿಟ್ಟು ಅಮ್ಮನವರ ಬಲಭಾಗಕ್ಕೆ ಇಡೋದು. ಸೊ ನಾವಿಲ್ಲಿ ಬಲಭಾಗಕ್ಕೆ ಮಡ್ಲಕ್ಕಿನ ಇಟ್ಟಿದ್ದೀವಿ, ಎಡಭಾಗಕ್ಕೆ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀವಿ. ಸೊ ಮುಂದಕ್ಕೆ ನಿಮಗೆ ಅನುಕೂಲ ಥರ ತಿಂಡಿ ತಿನಿಸುಗಳು ಸಹ ಎಲ್ಲ ಮುಂದಕ್ಕಿಟ್ಟು ಅಲಂಕಾರನ ಮಾಡಿ ಆ ಕಡೆ ಈ ಕಡೆ ಬಾಳೆಕಂದನ್ನು ಇಟ್ಟರೆ ದೇವಿ ಅಲಂಕಾರ ಫುಲ್ಲು ಸಂಪೂರ್ಣವಾಗಿ ಬರುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು
ಬಾಳೆಕಂದೇನು ಇಲ್ದಿದ್ದಕ್ಕೆ ಸುಮ್ಮನೆ ಚೆನ್ನಾಗೋಸ್ಕರ ಒಂದು ಫ್ಲವರ್ ಪಾಟ್ಗಳನ್ನ ಇಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಅಮ್ಮನವ್ರಿಗೆ ಅಲಂಕಾರ ಮುಗ್ದಿದೆ. ಸೊ ನೋಡಿದ್ರೆಲ್ಲ ಯಾವ ರೀತಿ ಸ್ಯಾರಿ ಉಡಿಸಿದ್ವಿ, ಹಾಗೆ ಯಾವ ರೀತಿ ಅಲಂಕಾರ ಮಾಡಿದ್ವಿ, ಹಾಗೆ ಬಾಗಿಣದ ಸಾಮಾನು ಯಾವ ರೀತಿ ಇಟ್ಟಿದ್ದೀವಿ ಅಂತ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ ಅನ್ನಿಸ್ತೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ನಿಮಗೇನಾದರೂ ಮತ್ತೆ ಅಮ್ಮನವ್ರಿಗೆ ಒಂದೇ ಒಂದು ಸ್ಟೆಪ್ಪಲ್ಲಿ ಸ್ಯಾರಿ ಡ್ರಾಪಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.